ವಿಜಯನಗರ ಚಾನೆಲ್ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡ ಗ್ರಾಮೀಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಮಹಾಶಿವರಾತ್ರಿಯ ದಿನದಂದು ಭಕ್ತರು ಪುಣ್ಯಕ್ಷೇತ್ರಕ್ಕೆ ತೆರಳಿ ದೇಗುಲದ ಆವರಣದಲ್ಲಿ ಜಾಗರಣೆ ಮಾಡಿ ಮಾರನೇ ದಿನದಂದು ನದಿಯಲ್ಲಿ ಸ್ನಾನ ಮಾಡಿ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸುವುದು ಹಿಂದೂ ಸಂಪ್ರದಾಯದ ಪರಂಪರೆ. ಹೀಗೆ ದಿನಾಂಕ 18ರಂದು ಹಂಪಿಗೆ ಸಾಗರೋಪಾದಿಯಲ್ಲಿ ಭಕ್ತರು ಸಾಗಿ ಬಂದರು. ಹೌದು, ಮಹಾಶಿವರಾತ್ರಿ ನಿಮಿತ್ತ ದಿನಾಂಕ 18ರಂದು ಬೆಳಗ್ಗೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದ ಐತಿಹಾಸಿಕ ಹಂಪಿಗೆ ಸಾಗಿ ಬಂದ ಭಕ್ತರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದರು. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹೀಗೆ ಪುಣ್ಯ ಸ್ನಾನ ಮಾಡಿದ ಭಕ್ತರು ವಿರೂಪಾಕ್ಷೇಶ್ವರ ದೇಗುಲಕ್ಕೆ ಸಾಲು ಸಾಲಾಗಿ ಬಂದು ಭಗವಂತನ ದರ್ಶನ ಪಡೆದರು. ಇದರಲ್ಲಿ ಅನೇಕ ಭಕ್ತರು ರಾತ್ರಿವಿಡೀ ದೇಗುಲದ ಆವರಣದಲ್ಲೇ ಉಳಿದುಕೊಂಡು ಜಾಗರಣೆ ಮಾಡಿ ಮಾರನೇ ದಿನದಂದು ಮತ್ತೊಮ್ಮೆ ನದಿಯಲ್ಲಿ ಸ್ನಾನ ಮಾಡಿ ವಿರೂಪಾಕ್ಷನ ದರ್ಶನ ಪಡೆದು ತಮ್ಮ ಊರತ್ತ ಸಾಗುವುದು ವಾಡಿಕೆಯಾಗಿದೆ. ಶಿವ ಮತ್ತು ಪಾರ್ವತಿ ಒಂದಾಗಿರುವಂಥ ದಿನಾನೂ ಇವತ್ತೇ. ಅದ್ರ ಜೊತೆಗೆ ಅವರು ಕೈಲಾಸ ಪರ್ವತದಲ್ಲಿ ಶಿವ ಹೋಗಿ ನೆರೆಸಿರುವಂಥ ದಿನದ ವಿಶೇಷತೆಯೂ ಇವತ್ತಿದೆ. ಶಿವ ರುದ್ರ ಅಂದರೆ ಆದಿಗುರು ಅಂತಲೇ ನಾವು ಅವ್ರನ್ನ ಪರಿಗಣಿಸ್ತೀವಿ. ಬರೀ ದೇವರ ಅಲ್ಲದೇ ಅವ್ರನ್ನ ಆದಿಗುರು ಅಂತ ಯಾಕೆ ನಾವು ಅನ್ಕೋತೀವಿ ಅಂತಂದರೆ, ಯೋಗ ಸೈನ್ಸ್ ಅಂತ ನಾವು ತೊಗೊಂಡ್ರೆ ಕೂಡ ಮಹಾಶಿವರಾತ್ರಿ ಅಂದು ಬಹಳ ವಿಶೇಷ ಏನಂತಾರೆ ಆಚರಣೆಗಳನ್ನ ಯಾಕೆ ಮಾಡ್ತಾರೆ ಅಂದರೆ, ಯೋಗದಲ್ಲಿ ಕೂಡ ಇದಕ್ಕೊಂದು ಮಾನ್ಯತೆ ಇದೆ. ಯೋಗ ನಮ್ಮ ದೇಶದಿಂದನೇ ಬಂದಿರುವಂಥದ್ದು ಕೂಡ ನಮಗೆ ವಿಶೇಷ. ಪ್ಲಸ್ ಹಂಪಿ ನಾವು ವಿರೂಪಾಕ್ಷನ ಕ್ಷೇತ್ರ, ಇಲ್ಲಿ ಇದಕ್ಕೆ ಆಗಿರುವಂಥ ಒಂದು ಪ್ರಾಮುಖ್ಯತೆ ಇದೆ. ವಿರೂಪಾಕ್ಷನ ದರ್ಶನ ಇವತ್ತಿನ ದಿನ ಮಾಡಿದರೆ ಇಲ್ಲಿರುವಂಥ ಜನಗಳಿಗೆ ಅದರಿಂದ ಆರೋಗ್ಯ ಆಗಿರಬಹುದು, ಐಶ್ವರ್ಯ ಆಗಿರ್ಬೋದು, ವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರೂ ಶಿವರಾತ್ರಿ ಅಂದು ಹಂಪಿಗೆ ಬರ್ತಾರೆ. ಅದೇ ರೀತಿ ನಾವು ಅಪ್ಪ ಅಮ್ಮನ ಜೊತೆಗೆ ಪ್ರತಿ ವರ್ಷವೂ ಹಂಪಿಗೆ ದರ್ಶನ ಮಾಡಲಿಕ್ಕೆ, ವಿರೂಪಾಕ್ಷನ ದರ್ಶನ ಮಾಡಲಿಕ್ಕೆ ಬರೋ ಹಾಗೆ ಬಂದಿದ್ದೀವಿ. ಲಾಸ್ಟ್ 2 ವರ್ಷಗಳಿಂದ ನೋಡಿದರೆ ಈ ವರ್ಷ ಸ್ವಲ್ಪ ಜಾಸ್ತಿನೇ ರಶ್ ಇದೆ ಜನಗಳಿಗೆ. ಈಗ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆ ಬಗ್ಗೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಜಾಸ್ತಿನೇ ಅರಿವು ಮೂಡ್ತಾ ಇದೆ. ಹಾಗಾಗಿ ತುಂಬ ಜನಗಳನ್ನ ನಾವಿಲ್ಲಿ ಸುತ್ತಮುತ್ತ ನೋಡಬಹುದು. ಸೊ ಇದು ಮಹಾಶಿವರಾತ್ರಿಯ ವಿಶೇಷ. ಇದರ ಜೊತೆಗೆ ರಾತ್ರಿ ನಾವು ಜಾಗರಣೆಯನ್ನು ಕೂಡ ಕಾಣ್ತೀವಿ. ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ಬರುವ ಶಿವನ ದೇವಾಲಯಗಳಲ್ಲಿ ಶಿವರಾತ್ರಿ ನಿಮಿತ್ತ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ, ಹೋಮ ಹವನಾದಿಗಳನ್ನು ನೆರವೇರಿಸಲಾಗಿತ್ತು. ಇನ್ನು ಭಕ್ತರು ಬೆಳಗ್ಗೆಯಿಂದಲೇ ಆಯಾ ಏರಿಯಾಗಳಲ್ಲಿ ಬರುವ ಶಿವಾಲಯಗಳಿಗೆ ತೆರಳಿ ಶಿವಲಿಂಗ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ಇನ್ನು ಭಕ್ತರು ಸಾಲು ಸಾಲಾಗಿ ಬರಲು ದೇಗುಲಗಳ ಆಡಳಿತ ಮಂಡಳಿಗಳಿಂದ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು.
जगदीश नामधेयस्य धर्मकान्तायाः ओम नमः शिवाय बोलना। ओम सत्यो जातं ब्रह्मज्ञाने सत्यो जाताय नमो नमः। भवे भवे ಇಲ್ಲ ಇಲ್ಲ ಹೊರಗಡೆ ಇದ್ರೆ ಪಾಪ ಬಿಸಿಲಾಗ್ತದೆ ಬರ್ತಾರ ಒಳಗೆ ಬರೀ ಬರೀ ನಮ್ ಹಂಗೆ ಮಾಡ್ಕೊಂಡು ಬರ್ತೀರಮ್ಮ ಯೂಸ್ ಮಾಡ್ಕೊಂಡು ಸೈಡಿಗೆ ನಿಂತ್ಕೊಳ್ರಿ ಬರ್ರಿ ಬರ್ರಿ ಹಂಗೆ ಬರ್ರಿ ಗಾಡಿ ಬಿಡ್ರಿ ನಿಖಿಲ ಏನ ಹೇಳ್ತಾಡಿ ಮಂಗಳಾರತಿ ಮಾಡ್ತೀನಿ ರೀ ಮಂಗಳಾರತಿ ಮಾಡ್ತೀನಿ ಹೇಳ್ತಾಡಿ ओम अद्भुतದಲ್ಲಿ ಪ್ರತಿಪತ್ತು ओम तत्पुरुषाय विद्महे महादेवाय संवेश
ನಮಃ ಶಿವಾಯ. ಸೋಮವಾರ ಬಂದಿದ್ದ ಶಿವನ ಪೂಜಿಸು ಸೋಮನಾಥೇಶ್ವರನ ಒಲವ ಸ್ವಲ್ಪ ದಾರಿ ಬಿಡಬೇಕು ಸೆಂಟ್ರಲ್ಲಿ ಸ್ವಲ್ಪ ದಾರಿ ಬಿಡಬೇಕು. ಇದೇ ನೀವು ಕೊಡ ಅಂತ ಹೇಳಿದ್ರು ನೋಡಿ ಪ್ರೀತಿಯಿಂದ ಬಂದು ಅಲ್ಲ ಅಭಿಷೇಕ ಮಾಡ್ಬೇಕಾ ಹೆಂಗೆ ಬರ್ಬೇಕು ಬನ್ನಿ ಬನ್ನಿ ಬರ್ಬೇಕು ಸರ್ ಬರ್ಬೇಕು ಬರ್ಬೇಕು ರಾಮಯ್ಯನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೀ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನ. ಕುರುವಿನ ಶೆಟ್ಟಿ ಸಮಾಜ ನೀಲಕಂಠೇಶ್ವರ ಸೇವಾ ಟ್ರಸ್ಟು ಹೊಸಪೇಟೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಮಹಾ ಶಿವರಾತ್ರಿಯ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹೊಸಪೇಟೆ ಇವರಿಂದ ಪ್ರತಿ ಶಿವರಾತ್ರಿ ನಿಮಿತ್ತ 2 ದಿನಗಳ ಕಾಲ ವಿಶೇಷ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತದೆ. ಹೀಗೆ ಶಿವರಾತ್ರಿ ನಿಮಿತ್ತ ಶಿವಲಿಂಗಗಳನ್ನ ಆಟೋಗಳಲ್ಲಿ ಇರಿಸಿ ಸಕಲ ಜಾನಪದ ಮೇಳದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಅದೇ ರೀತಿ ಮಾರ್ಕಂಡೇಶ್ವರ ದೇಗುಲದಲ್ಲಿ ದಿನಾಂಕ 18ರಂದು ಸಹಸ್ರಲಿಂಗ ದರ್ಶನ ಕೈಗೊಳ್ಳಲಾಗಿತ್ತು.
ಪಕ್ಕದಲ್ಲಿರುವ ಪದ್ಮಶಾಲಿ ಕಲ್ಯಾಣ ಮಂಟಪಕ್ಕೆ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ಇರುತ್ತದೆ. ತಾವೆಲ್ಲರೂ ದರ್ಶನಕ್ಕೆ ಆಗಮಿಸಬೇಕಾಗಿ ವಿನಂತಿ. ಆತ್ಮೀಯರೇ, ಶಿವರಾತ್ರಿಯ ಪ್ರಯುಕ್ತ ಸಹಸ್ರಲಿಂಗ ದರ್ಶನ ಹಾಗೂ 13 ಪ್ರಕಾರದ ವೈವಿಧ್ಯಮಯ ಅಭಿಷೇಕ ಅಲೋಗ್ರಾಫಿಕ್ ಶಿವಲಿಂಗ ದರ್ಶನವಿರುತ್ತದೆ ಹಾಗೂ ಆಧ್ಯಾತ್ಮಿಕ ಪ್ರಯುಕ್ತ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ಸಹಸ್ರಲಿಂಗ ದರ್ಶನ ಹಾಗೂ 13 ಪ್ರಕಾರದ ವೈವಿಧ್ಯಮಯ ಅಭಿಷೇಕ ಹಲೋಗ್ರಾಫಿಕ್ ಶಿವಲಿಂಗ ದರ್ಶನವೂ ಸಹ ಇರುತ್ತದೆ. ತಾವೆಲ್ಲರೂ ದರ್ಶನಕ್ಕೆ ಆಗಮಿಸಬೇಕಾಗಿ ವಿನಂತಿ. ಆತ್ಮೀಯರೇ, ಸ್ವಲ್ಪ ಈ ಕಡೆ ಗಮನ ಕೊಡಿ. ನಾಳೆ ಶಿವರಾತ್ರಿಯ ಪ್ರಯುಕ್ತ ಸಹಸ್ರಲಿಂಗ ದರ್ಶನ ಹಾಗೂ 13 ಪ್ರಕಾರದ ಸಚಿವ ಆನಂದ್ ಸಿಂಗ್ ರವರ ಕುಟುಂಬದಿಂದ ಇದೇ ಮೊದಲ ಬಾರಿಗೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಹಸ್ರ ಕಳಶ ಪ್ರತಿಷ್ಠಾಪನೆ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. 2 ದಿನಗಳ ಕಾಲ ನಡೆದ ಧಾರ್ಮಿಕೋತ್ಸವವನ್ನು ಸಚಿವ ಆನಂದ್ ಸಿಂಗ್ ರವರ ಪತ್ನಿ ಸೇರಿದಂತೆ ಸಿದ್ಧಾರ್ಥ್ ಸಿಂಗ್ ರವರು ದಂಪತಿ ಸಮೇತ ನೆರವೇರಿಸಿಕೊಟ್ಟರು. ಹೀಗೆ ಅಮರಾವತಿಯಲ್ಲಿ ಬರುವ ಸಪ್ತಗಿರಿ ಶ್ರೀನಿವಾಸ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ನಡೆಸಿಕೊಂಡು ಬರುತ್ತಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಚಿವ ಆನಂದ್ ಸಿಂಗ್ ರವರ ಕುಟುಂಬದಿಂದ ಇದೇ ಮೊದಲ ಬಾರಿಗೆ ಸಹಸ್ರ ಕಳಶ ಪ್ರತಿಷ್ಠಾಪನೆ ಹಾಗೂ ಕಳಸಾಭಿಷೇಕ ಕೈಗೊಳ್ಳಲಾಗಿ ಅರ್ಚಕರ ಸಹಕಾರದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಸಹಸ್ರ ಕಳಶ ಪ್ರತಿಷ್ಠಾಪನೆ ಹಾಗೂ ಕಳಸಾಭಿಷೇಕ ನೆರವೇರಿಸಲಾಯಿತು. ಶ್ರೀನಿವಾಸಾಯ ತೇ ನಮಃ ಅಸ್ಯಾಂ ಶುಭತಿದೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪತೇಃ ಮಾರನೆಯ ದಿನದಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಹೊಸಪೇಟೆಯ ತುಂಗಭದ್ರಾ ವ್ಯವಸಾಯ ಉಪಕರಣಗಳ ಉತ್ಪಾದನಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಬಸವರಾಜ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೊಟ್ರೇಶ್ ಎಂಬುವವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ದಿನಾಂಕ 17ರಂದು ನೆಹರು ಕಾಲೋನಿಯಲ್ಲಿ ಬರುವ ಬಳ್ಳಾರಿ ಜಿಲ್ಲಾ ಸಹಕಾರಿ ಯೂನಿಯನ್ ಕಚೇರಿಯಲ್ಲಿ ತುಂಗಭದ್ರಾ ವ್ಯವಸಾಯ ಉಪಕರಣಗಳ ಉತ್ಪಾದನಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೊಸಪೇಟೆಯ ವಕೀಲರೂ ಆದ ಚಿತ್ರಕೇರಿಯ ಘೋಸಲ ಬಸವರಾಜ್ರವರನ್ನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೊಟ್ರೇಶ್ ಎಂಬುವವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿಗಳಿಂದ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಸಹಕಾರಿಗಳು ಸೇರಿದಂತೆ ಸಂದೀಪ್ ಸಿಂಗ್ ರವರಿಂದ ಅವಿರೋಧವಾಗಿ ಆಯ್ಕೆಗೊಂಡವರಿಗೆ ಹಾರ ಹಾಕಿ ಶುಭ ಹಾರೈಸಿದರು. ಇನ್ನು ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಚಿವ ಆನಂದ್ ಸಿಂಗ್ ಹಾಗೂ ಎಲ್ಲ ಸಹಕಾರಿಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೃತಜ್ಞತೆ ತಿಳಿಸಿದ್ದಾರೆ. ಆತ್ಮೀಯರೇ, ಈ ದಿವಸ ತುಂಗಭದ್ರಾ ವ್ಯವಸಾಯ ಉಪಕರಣಗಳ ಉತ್ಪಾದನಾ ಸಹಕಾರ ಸಂಘದ ಹೊಸಪೇಟೆ ನಿಮಿತ್ತದಲ್ಲಿ ಈ ದಿವಸ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಏರ್ಪಡಿಸಿತ್ತು ಸಹಕಾರಿ ನಿಬಂಧಕರ ಕಚೇರಿಯಲ್ಲಿ. ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಎಲ್ಲ ನಿರ್ದೇಶಕರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಈ ಮಾಧ್ಯಮದ ಮೂಲಕ ಎಲ್ಲ ನಿರ್ದೇಶಕರಿಗೂ, ಮಾನ್ಯ ಪ್ರವಾಸೋದ್ಯಮ ಸಚಿವರಾದಂತಹ ಆನಂದ್ ಸಿಂಗ್ ಸಾಹೇಬರಿಗೂ ಹಾಗೂ BDCC ಬ್ಯಾಂಕ್ನ ಉಪಾಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಸಾರಿಗೂ ಹಾಗೂ ಹಾಲಿ ನಿರ್ದೇಶಕರಾದಂತಹ LS ಆನಂದ್ ಸಾರಿಗೂ ಆತ್ಮೀಯ ಎಲ್ಲರಿಗೂ ಕೂಡ ಈ ಮಾಧ್ಯಮದ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹೊಸಪೇಟೆಯ ಅರವಿಂದ ನಗರ ನಿವಾಸಿ ಇಬ್ರಾಹಿಂ ರವರ ಮನೆಯಲ್ಲಿ ಜನವರಿ 21ರಂದು ಕಳ್ಳತನವಾಗಿತ್ತು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯು ಎಸ್ಪಿ ಹಾಗೂ ಡಿವೈಎಸ್ಪಿ ರವರ ಮಾರ್ಗದರ್ಶನದ ಮೇರೆಗೆ ತಂಡಗಳನ್ನು ರಚಿಸಲಾಗಿ ಇಬ್ಬರು ಮನೆಗಳ್ಳರನ್ನ ಬಂಧಿಸಿ ಅವರಿಂದ 19,19,200 ರೂಪಾಯಿ ಬೆಲೆ ಬಾಳುವ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬುರವರಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಅರವಿಂದ ನಗರದಲ್ಲಿನ ಮನೆಗಳ್ಳತನ ಪ್ರಕರಣವನ್ನ ಭೇದಿಸಿ ಜಾಲ ಬೀಸಲಾಗಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಮ್ಯಾಸಿಗೇರಿಯ ಮರಡಿ ಹನುಮಂತ ಹಾಗೂ ತಳವಾರಕೇರಿಯ ಜಿ ಅನಿಲ್ ಎಂಬುವವರನ್ನ ಬಂಧಿಸಿ ವಿಚಾರಿಸಲಾಗಿ 2022ರಲ್ಲಿ 6 ಮನೆಗಳ್ಳತನ ಹಾಗೂ 2023ರಲ್ಲಿ 2 ಮನೆಗಳ್ಳತನ ಮಾಡಿರುವುದಾಗಿ ಒಪ್ಪಿಕೊಳ್ಳಲಾಗಿ ಅವರಿಂದ 19,19,200 ರೂಪಾಯಿ ಬೆಲೆ ಬಾಳುವ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳನ್ನು ಜಪ್ತು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. 21/1/2023ಕ್ಕೆ ನಮ್ಮ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಫಿರ್ಯಾದಿದಾರರಾದಂಥ ಇಬ್ರಾಹಿಂ ಅವರು ಬಂದೊಂದು ಶಾದಿ ಮಹಲ್ ಹತ್ರ ಏನು ಮನೆ ಇದೆ, ಆ ಮನೆಯಲ್ಲಿ ಒಂದು ಬೀಗ ಮುರಿದು ಯಾರೋ ಅಪರಿಚಿತ ಕಳ್ಳರು ಒಂದು ಕಳ್ಳತನ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ 10/2023ರಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲೆ ಮಾಡ್ತಾರೆ. ಈ ಸಂಬಂಧ 13,07,000 ಒಟ್ಟು ಅವರು ಕಳ್ಕೊಂಡಂತಹ ಒಂದು ಪ್ರಾಪರ್ಟಿ ಮೊತ್ತ ಆಗಿರುತ್ತೆ ಒಟ್ಟು. ಸೊ ಈ ಸಂಬಂಧ ಒಂದು ವಿಶೇಷ ತಂಡವನ್ನು ನಾವು DYSP ಹೊಸಪೇಟೆ ವಿಶ್ವನಾಥ್ ಕುಲಕರ್ಣಿ ಹಾಗೂ ತಂಡದಲ್ಲಿ ಪ್ರಮುಖವಾಗಿ ದೀಪಕ್ ಬೋಸ್ರೆಡ್ಡಿ ಇನ್ಸ್ಪೆಕ್ಟರ್ ಅವರು, ಅವರ ತಂಡ ಸಿಬ್ಬಂದಿಯವರು ಈ ಒಂದು ಪ್ರಕರಣನ ಭಾಳ ಅಚ್ಚುಕಟ್ಟಾಗಿ ಒಂದು ಸುದೀರ್ಘವಾದ ತನಿಖೆ ಮುಕ್ತಾಯ ಮಾಡಿದ್ರು. ಈ ತನಿಖೆಯಿಂದ ತಿಳಿದು ಬಂದಂಥದ್ದು ಮರಡಿ ಹನುಮಂತು ಮತ್ತು ಅನಿಲ್ ಅಂತೇಳಿ ಇವರಿಬ್ಬರು. ಒಬ್ಬ ಮರಡಿ ಹನುಮಂತು ಬಂದು ತಾಯಮ್ಮ ಗುಡಿ ಹತ್ತಿರುವ ಮ್ಯಾಸಿನಕೆರೆಯವನು, ನಂತರ ಅದೇ ರೀತಿ ಅನಿಲ್ ಅಲಿಯಾಸ್ ಮೂಗ ಇವರು ತಳವಾರಕೇರಿಯವರು, TB ಡ್ಯಾಮ್ ರಸ್ತೆಯಲ್ಲಿ ಇರುವಂಥ ವಾಸಿ, ಇಬ್ಬರು ಹೊಸಪೇಟೆ ನಿವಾಸಿಗಳು. ಇವರಿಗೆ ಸಂಬಂಧಪಟ್ಟ ಹಾಗೆ ಇವ್ರನ್ನ ತನಿಖೆಗೆ ಒಳಪಡಿಸಿದಾಗ ಇವರಿಂದ ನಮಗೆ ಒಟ್ಟು 383 ಗ್ರಾಮ್ ಬಂಗಾರದ ಆಭರಣಗಳು, 70 ಗ್ರಾಮ್ ಬೆಳ್ಳಿ ವಸ್ತುಗಳು, ಒಟ್ಟು ಇದರ ಮೌಲ್ಯ 19,19,200 ರೂಪಾಯಿ. ಈ ಪ್ರಕರಣನ ಭೇದಿಸಿದ್ರಿಂದ ಉಳಿದಂತಹ 7 ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದಾವೆ, ಪತ್ತೆ ಹಚ್ಚಿದ್ದಾರೆ.
ಈ ಹಿಂದೆ 2022ರಲ್ಲಿ ಮತ್ತು 2023ರಲ್ಲಿ ಏನು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ನೈಟ್ ಅಫೆಂಡರ್ಸ್ ಇದ್ದಾರೆ ಇವರು. ಇವರಿಗೆ ಸಂಬಂಧಪಟ್ಟಾಗೆ ಪ್ರಕರಣಗಳಲ್ಲಿ ಇವ್ರನ್ನ ಪತ್ತೆ ಮಾಡಿ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತಂಡದಲ್ಲಿ ದೀಪಕ್ ಬೂಸರೆಡ್ಡಿ ರೂರಲ್ ಇನ್ಸ್ಪೆಕ್ಟ್ರು ಇವರ ತಂಡದಲ್ಲಿ ಮೋತಿ ನಾಯಕ್, ಮಂಜುನಾಥ್ ಮೇಟಿ, ಕೊಟ್ರೇಶ್ ಎಳಂಜಿ, ಸಣ್ಣಗಾಳಪ್ಪ, ಅಡವೆಪ್ಪ, ನಾಗರಾಜ್, ಸಂತೋಷ್ ಕುಮಾರ್, ಶಿವಕುಮಾರ್, ಗೋಪಿನಾಯಕ್, ಜಗದೀಶ್, ಹನುಮಂತು, ಅಂಬರೀಶ್ ಮತ್ತು ಇತರೆ ಸಿಬ್ಬಂದಿಗಳು ಸತತವಾದ ಪ್ರಯತ್ನದಿಂದ ಈ ಪ್ರಕರಣವನ್ನು ಭೇದಿಸಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಶ್ಲಾಘನೆಗಳನ್ನ ಮಾಡಿ ಅವರಿಗೆ ಕ್ಯಾಶ್ ಪ್ರೈಸ್ನ ಕೂಡ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಅನೌನ್ಸ್ ಮಾಡ್ತಾ ಇದ್ದೇವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡ ಗ್ರಾಮೀಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್. ಈಗ ಪೊಲೀಸ್ ಪ್ರಕಟಣೆ.